ಈ ವರ್ಷದ ಆದಿಯೇ ಪ್ರಾರಂಭವೇ ನಿಮ್ಮ ಪಾಲಿಗೆ ಒಂದು ಸುವರ್ಣ ಫಲವನ್ನು ತಂದಿಟ್ಟಿದೆ. ಗುರುಬಲದಿಂದಾಗಿ ಈ ವರ್ಷದ ಆದಿಯಲ್ಲಿ ನೀವು ಆಯಸ್ತೆ ಧನಿಕಃ ಅಭಯ ಅಂತ ಹೇಳುತ್ತೆ. ಹೀಗಾಗಿ ಹಣಕಾಸಿನ ಸಂಪತ್ತಿನ ಸಮೃದ್ಧಿ ಉಂಟಾಗುತ್ತೆ, ಸಂಶಯ ಬೇಡ. ಹೊಸ ಹೊಸ ಕಾರ್ಯಗಳಲ್ಲಿ ನಿಮಗೆ ಆಸಕ್ತಿ ಬರತಕ್ಕಂಥದ್ದು, ಅವಕಾಶಗಳು ಏರ್ಪಾಡಾಗ್ತಕ್ಕಂಥದ್ದು, ಅದರಿಂದ ಹಣ ಸಮೃದ್ಧಿ ಅಂತಕ್ಕಂಥದ್ದನ್ನು ಕಾಣ್ತೀರಾ, ಸಂಶಯ ಇಲ್ಲ. ಸ್ವಲ್ಪ ಕಾಲ ಆನಂತರದಲ್ಲಿ ಸ್ವಲ್ಪ ಕಹಿ ಫಲ ಅನ್ನೋದನ್ನು ನೀವು ಅನುಭವಿಸಬೇಕಾಗುತ್ತೆ. ಗುರು ಹೇಗೆ ಬರ್ತಾನೆ, ಹೀಗಾಗಿ ಅಲೆದಾಟ ಶುರುವಾಗ್ತಕ್ಕಂಥ ಸಾಧ್ಯತೆ, ಕೆಲಸಕ್ಕಾಗಿ ಓಡಾಡ್ತಕ್ಕಂಥದ್ದು ಅಥವಾ ಯಾವ ಕಾರ್ಯಗಳಿಗೂ ಒಂದು ಸಣ್ಣ ಪುಟ್ಟ ಕೆಲಸಕ್ಕೂ 20 ಸಲ ಅಲೆದಾಡುವ ಪರಿಸ್ಥಿತಿ ಎದುರಾಗ್ತಕ್ಕಂಥ ಸಾಧ್ಯತೆ, ಆಪ್ತರನ್ನು ಸ್ವಲ್ಪ ಕಳ್ಕೊಳ್ತಕ್ಕಂಥದ್ದು, ತುಂಬ ನಚ್ಚಿಕೊಂಡವರು ನಂಬಿಕೊಂಡವರು ಕೈ ಕೊಟ್ಬಿಡ್ತಕ್ಕಂಥ ಸಾಧ್ಯತೆಗಳು ಇವುಗಳನ್ನು ಸೂಚಿಸ್ತಾ ಇದೆ. ಅಷ್ಟಮದಲ್ಲಿ ಶನೈಶ್ಚರ ಬೇರೆ ಇದ್ದಾನೆ, ಹೀಗಾಗಿ ದಾಂಪತ್ಯದಲ್ಲಿ ಮನಸ್ತಾಪಗಳು, ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳು, ಅಪಮಾನ, ನಷ್ಟ, ಏನಪ್ಪ ಹೀಗಿದೆಯಲ್ಲ ಅಂತಂದರೆ ಏನು ಮಾಡೋದು. ಗ್ರಹಗಳ ಸಂಚಾರ ಸ್ವಲ್ಪ ಮಟ್ಟಿಗೆ ಕಹಿ ಫಲವನ್ನು ತಂದುಕೊಡುತ್ತೆ, ಅವುಗಳ ಶುಭ ಸಂಚಾರ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ, ಅನುಭವಿಸಬೇಕು. DVG ಅವರು ಹೇಳ್ತಾರಲ್ಲ, ಇದು ಹೇಗೆ ತಗೋಬೇಕಪ್ಪ, ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ. ಸಹನೆಯಿಂದ ಇದನ್ನು ದಾಟಬೇಕಾಗುತ್ತೆ. ಸಿಂಹರಾಶಿಯವರು ಆತಂಕಕ್ಕೊಳಗಾಗಬೇಕಾಗಿಲ್ಲ. ಬೇರೆ ಬೇರೆ ಗ್ರಹಗಳೆಲ್ಲ ಸೂರ್ಯ, ಶುಕ್ರ ಇತ್ಯಾದಿ ಗ್ರಹಗಳ ಸಂಚಾರ ಜೂನ್ನಲ್ಲೆಲ್ಲ ತುಂಬ ಚೆನ್ನಾಗಿದೆ. ಶುಕ್ರನ ಸಂಚಾರ ನಿಮ್ಮ ಪಾಲಿಗೆ ವೃತ್ತಿಯಲ್ಲಿ ಒಂದು ಸಮಾಧಾನ ಸೌಖ್ಯಗಳನ್ನು ತಂದುಕೊಡುತ್ತೆ. ವಸ್ತ್ರಾಭರಣ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿರ್ತದೆ, ಕಲಾವಿದರಿಗೆ ತುಂಬ ಚೆನ್ನಾಗಿರ್ತದೆ. ಗುರುವಿನ ಬಲ, ಶನಿ ಫಲ ಇವೆರಡನ್ನು ನೋಡಿದಾಗ ನಿಮ್ಮ ಪಾಲಿಗೆ ಸ್ವಲ್ಪ ಎಲ್ಲದಕ್ಕೂ ಹೋರಾಟದ ಒಂದು ಲಕ್ಷಣ ಕಾಣ್ತಾ ಇದೆ. ಈ ಕಾರಣದಿಂದಾಗಿ ಧೃತಿಗೆಡದೆ ಹೋರಾಡಬೇಕಾಗುತ್ತೆ. ಮತ್ತು ಮುಖ್ಯವಾಗಿ ಡಿಸೆಂಬರ್ ವೇಳೆಗೆ ಅಕ್ಟೋಬರ್ ನಂತರದಲ್ಲಿ ನಿಮ್ಮ ರಾಶಿಗೆ ಗುರು ಪ್ರವೇಶ ಆಗುತ್ತೆ. ಹೀಗಾಗಿ ಅಲ್ಲಿ ನಿಮಗೆ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ನಷ್ಟ ಸಾಧ್ಯತೆಗಳು, ಗುರುತರವಾದ ಜವಾಬ್ದಾರಿ ಕೊಟ್ಟಿರ್ತಾರೆ, ಅದರಿಂದ ಅದರಿಂದ ಏನು ನಾವು ವಿಮುಖರಾಗ್ತಕ್ಕಂಥದ್ದು, ಅದು ಚ್ಯುತಿ ಆಗ್ತಕ್ಕಂತಹ ಸಾಧ್ಯತೆ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಬುದ್ಧಿ ಎಡುವ ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ಮತ್ತು ನಿಮ್ಮ ಕೇತು ಇರತಕ್ಕಂಥದ್ದು ಈಗಾಗಲೇ ನಿಮ್ಮ ರಾಶಿಯಲ್ಲಿ ವೇಗ ಬೇರೆ ಹೋಗ್ತಾನೆ ಡಿಸೆಂಬರ್ ನಂತರದಲ್ಲಿ. ಆ ಸಂದರ್ಭದಲ್ಲಿ ನಿಮಗೆ ಅತಿಯಾದ ವ್ಯಯ ಮತ್ತು ಓಡಾಟ, ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸಾಧ್ಯತೆಗಳು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಈ ನರ ಸಂಬಂಧಿ ಉದರ ಸಂಬಂಧಿ ಬಾಧೆಗಳು ಬರ್ತಕ್ಕಂಥದ್ದು, ಈ ರೀತಿಯ ಸಾಧ್ಯತೆಗಳಿದ್ದಾವೆ. ಆದರೆ ಶುಕ್ರ ಬುಧ ಈ ಗ್ರಹರ ಶುಭ ಕಾಲ ಸಂಚಾರದಲ್ಲಿ ರವಿ ನಿಮ್ಮ ಜನ್ಮರಾಶಿಗೆ ಬರುವ ಸಂದರ್ಭದಲ್ಲಿ ಮಿತ್ರರಾಶಿಗಳು ಸಂಚರಿಸುವಾಗ ತುಂಬ ಚೆನ್ನಾಗಿರ್ತದೆ. ನಿಮ್ಮ ಹೇಗಿದೆಯಪ್ಪ ಈ ವರ್ಷದ ಫಲ ಅಂತಂದರೆ, ನೀವು ಬೇವು ಬೆಲ್ಲ ಇವೆರಡನ್ನೂ ಸಮವಾಗಿ ತಗೊಂಡು ಹೋಗ್ತಕ್ಕಂತಹ ಸಾಧ್ಯತೆ ಇದೆ. ಸುಖ ದುಃಖೇ ಸಮಯಕೃತ್ವ ಲಾಭ ಜಯ ಜಯವು ಅಂತ ಕೃಷ್ಣ ಏನು ಹೇಳಿದ ಗೀತೆಯಲ್ಲಿ, ಆ ಗೀತಾವಾಕ್ಯವನ್ನು ನೀವು ಪಾಲಿಸಬೇಕಾಗುತ್ತೆ. ಎರಡನ್ನೂ ಸಮದೃಷ್ಟಿಯಲ್ಲಿ ತೆಗೆದುಕೊಳ್ಳಿ. ಇದಕ್ಕೆ ನಿಮಗೆ ಆಧಾರವಾಗಿರತಕ್ಕಂಥದ್ದು ಪರಮೇಶ್ವರ. ಹೀಗಾಗಿ ಈಶ್ವರ ಸನ್ನಿಧಾನದಲ್ಲಿ ತಪ್ಪದೇ ಪ್ರತಿ ಭಾನುವಾರ ರುದ್ರಾಭಿಷೇಕ ಮಾಡಿಸಿ, ಹೃದನ್ ದ್ರಾವಯತೀತಿ ರುದ್ರ ಅಂತ ನಿಮ್ಮ ಕಣ್ಣೀರನ್ನು ಖಂಡಿತ ಒರೆಸ್ತಾನೆ.